ನಮಸ್ಕಾರ ಬಸ್ಸು ಸಿನಿ ಅಪ್ಡೇಟ್ಸ್ ಎಪಿಸೋಡ್ ನಂಬರ್ 111ಗೆ ಪ್ರತಿಯೊಬ್ಬರಿಗೂ ಸ್ವಾಗತ. ಸೊ ಬನ್ನಿ, ಈ ವಾರದಲ್ಲಿ ಏನೆಲ್ಲ ಇಂಡಸ್ಟ್ರಿಯಲ್ಲಿ ಅಪ್ಡೇಟ್ಸ್ ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಇನ್ ಕೇಸ್ ಏನಾದರೂ ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಎವ್ರಿವನ್, ನಾನು ಗಜೇಂದ್ರ ಫ್ರಮ್ ಕರುನಾಡು. ಲೆಟ್ಸ್ ಗೆಟ್ ಟು ದ ವಿಡಿಯೋ. ಟಾಕ್ಸಿಕ್. ದೇಶಾದ್ಯಂತ ಸಿನಿ ಪ್ರಿಯರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರುವಂತಹ ನಮ್ಮ ಟಾಕ್ಸಿಕ್ ಸಿನಿಮಾಗೆ ನಮ್ಮ ರುಕ್ಮಿಣಿ ವಸಂತ ಮೇಡಮ್ ಅವರು ಆನ್ ಬೋರ್ಡ್ ಆಗಿದ್ದಾರೆ ಅನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ. ಇದನ್ನ ನಂಬೋದಾ ನಂಬಾರ್ದಾ ಅನ್ನೋದಕ್ಕೆ ನನ್ನ ಹತ್ರ ಅಫಿಷಿಯಲಿ ಯಾವುದೇ ಒಂದು ಮಾಹಿತಿ ಬಂದಿಲ್ಲ, ಬಟ್ ನಂಬಿ ಅಂತಾನೆ ಹೇಳ್ತೀನಿ. ಜೊತೆಗೆ ನಮ್ಮ ಟಾಕ್ಸಿಕ್ ಸಿನಿಮಾದಲ್ಲಿ ಲೇಡಿ ಡಾನ್ಸ್ ನಾವು ಸಿಕ್ಕಾಪಟ್ಟೆ ಜನರನ್ನ ನೋಡಬಹುದು ಅನ್ನುವ ಸುದ್ದಿ ಬರ್ತಾನೆ ಇದೆ. ಈಗಾಗಲೇ ಕಿಯಾರಾ ಅಡ್ವಾನಿ, ನಯನತಾರಾ, ಉಮಾ ಕುರೇಶಿ, ತಾರಾ ಸಂತಾರ್ಯ ಇವರೆಲ್ಲನೂ ಟಾಕ್ಸಿಕ್ ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅನ್ನುವ ಗಾಸಿಪ್ಸ್ ಸಾಕಷ್ಟು ದಿನಗಳಿಂದನೂ ಬರ್ತಾ ಇದ್ದು, ಇವಾಗ ನಮ್ಮ ರುಕು ಅಂದ್ರೆ ನಮ್ಮ ಪುಟ್ಟಿ ಈ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ ಒಂದು ಸಣ್ಣ ಗೆಸ್ಟ್ ರೋಲ್ಗೆ ಅನ್ನುವ ಒಂದು ಮಾಹಿತಿ ಬರ್ತಾ ಇದೆ. ಅಂಡ್ ಅದ್ರ ಜೊತೆಗೆ ಟಾಕ್ಸಿಕ್ ಸಿನಿಮಾಗೆ ಅನಿರುದ್ಧ್ ಸರ್ ಅವರು ಸ್ಕೋರ್ ನ ಮಾಡ್ತಿದ್ದಾರೆ ಅನ್ನುವ ಸುದ್ದಿ ಸಾಕಷ್ಟು ದಿನಗಳ ಹಿಂದೆ ಒಂದು ಸುದ್ದಿ ಬಂದಿತ್ತು, ಬಟ್ ಇವಾಗಲೂ ಸಹ ಆ ಸುದ್ದಿ ಸಿಕ್ಕಾಪಟ್ಟೆ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದು ಮಾಡ್ತಾ ಇದೆ. ಅಂಡ್ ಅಫಿಷಿಯಲಿ ಅಪ್ಡೇಟ್ಸ್ ಬರುವ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯೋಣ ಅಂತ ಹೇಳ್ತಾ, ಸೊ ಇಫ್ ಯುವರ್ ರಾಕಿ ಫ್ಯಾನ್, ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಫೇವರೇಟ್ ಸಿನಿಮಾ ಯಾವುದು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ. ರಾಮಾಯಣ ಕನ್ನಡ ಪ್ರೊಡ್ಯೂಸರ್ ಆಗಿರುವಂತಹ ಕೆ ಮಂಜು ಸರ್ ಅವರು ರೀಸೆಂಟ್ಲಿ ಮುಂಬೈಯಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಮೀಟ್ ಆದಾಗ ಈ ರಾಮಾಯಣ ಸಿನಿಮಾದ ಬಗ್ಗೆ ಸ್ವಲ್ಪ ಚರ್ಚೆ ಮಾಡುವಾಗ ಬಂದ್ಬಿಟ್ಟು ಈ ಸಿನಿಮಾನ ಬಂದ್ಬಿಟ್ಟು ಸುಮಾರು 45 ಭಾಷೆಗಳಲ್ಲಿ ಡಬ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಅನ್ನೋ ಸುದ್ದಿನ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಕೆ ಮಂಜು ಸರ್ ಅವರ ಹತ್ರ ಹಂಚ್ಕೊಂಡಿದ್ದಾರೆ ಅನ್ನೋ ಸುದ್ದಿನ ಸ್ವತಃ ನಮ್ಮ ಕೆ ಮಂಜು ಸರ್ ಅವರೇ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚ್ಕೊಂಡಿದ್ದಾರೆ. ರೀಸೆಂಟ್ಲಿ ಇವೆಲ್ಲ ನೋಡಿರ್ತೀರಾ. ಇಫ್ ಇದೇನಾದರೂ ನಿಜ ಆಗಿ 45 ಭಾಷೆಗಳಲ್ಲಿ ಅಟ್ಟೆ ಡೇಟು ಸೇಮ್ ಡೇ ಬಂದ್ಬಿಟ್ಟು ಏನಾದರೂ ರಿಲೀಸ್ ಮಾಡಿದ್ರು ಅನ್ಕೊಳ್ಳಿ, ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಊಹೆಗೂ ಮೀರಿ ಸಿನಿಮಾದ ಕಲೆಕ್ಷನ್ಸ್ ಅನ್ನೋದು ಹೋಗುತ್ತೆ. ಅಂಡ್ ನಾನೊಂದು ನಂಬರ್ ಹೇಳಿ ನಿಮಗೆ ಡಿಸಪಾಯಿಂಟ್ ಮಾಡೋದು ಬೇಕಾಗಿಲ್ಲ. ನಿಮ್ಮ ನಂಬರ್ ಏನಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಹೇಳ್ತಾ, ಕಿಚ್ಚ 47 ಲಾಸ್ಟ್ ಎಪಿಸೋಡ್ ಅಲ್ಲಿ ಕಿಚ್ಚ 47 ಶೂಟಿಂಗ್ ಬಂದ್ಬಿಟ್ಟು ಚೆನ್ನೈಯಲ್ಲಿ ನಡೀತಾ ಇದೆ ಅಥವಾ ನಡೀಬಹುದು ಈ ವೀಕ್ ಅಲ್ಲಿ ಅಂತ ನಾನು ಸುದ್ದಿನ ಹೇಳಿದ್ದೆ. ಅಂಡ್ ಇವಾಗ ಸಿಗ್ತಿರುವಂತಹ ಸುದ್ದಿಯ ಪ್ರಕಾರ ಸಿನಿಮಾದ ಶೂಟಿಂಗು ಚೆನ್ನೈಯಲ್ಲಿ ಅದ್ಭುತವಾಗಿ ನಡೀತಾ ಇದೆ ವಿತ್ ಫುಲ್ ಸ್ವಿಂಗ್ ಅಂತಾನೆ ಹೇಳ್ತೀನಿ. ಅಂಡ್ ಕೆಲವೊಂದು ಫೋಟೋಸ್ ನ ನಿಮಗೆ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಅಂಡ್ BRB ಸಿನಿಮಾದ ಅಪ್ಡೇಟ್ ಕೊಡಿಬ್ರು ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ ಕಮೆಂಟ್ ಬಾಕ್ಸ್ ಅಲ್ಲಿ. BRB ಸಿನಿಮಾದ ಅಪ್ಡೇಟ್ ಕೊಡೋದಕ್ಕೆ ಯಾವುದೇ ಒಂದು ಸಣ್ಣ ಮಾಹಿತಿ ಸಹ ಎಲ್ಲೂ ಸಿಗ್ತಾ ಇಲ್ಲ ಆಕ್ಚುಲಿ ಬಂದ್ಬಿಟ್ಟು, ಬಟ್ ಸಿನಿಮಾದ ಸೆಟ್ ವರ್ಕ್ಸ್ ಅಂತೂ ತುಂಬಾ ನಡೀತಾ ಇದೆ ಅಂತ ಮಾಹಿತಿ ಮಾತ್ರ ಬರ್ತಾ ಇದೆ. ಐ ಥಿಂಕ್ ನೆಕ್ಸ್ಟ್ ಮಂತ್ ಅಥವಾ ಈ ಮಂತ್ ಎಂಡಿಂಗ್ ಅಲ್ಲಿ ಸಿನಿಮಾದ ಶೂಟಿಂಗು ಮಾಡುವ ಸಾಧ್ಯತೆಗಳು ಇದೆ ಅನ್ನುವ ಸುದ್ದಿ ಮಾತ್ರ ಇದೆ. ಇಫ್ ಅದೇನಾದ್ರೂ ನಿಜ ಆಗಿದ್ರೆ ಖಂಡಿತ ನಿಮ್ಗೆ ಇಳಿಸ್ಕೊಡ್ತೀನಿ ಅಂತ ಹೇಳ್ತಾ, ರೀಸೆಂಟ್ಲಿ ಸುಪ್ರೀಂ ಕೋರ್ಟ್ ದರ್ಶನ್ ಸರ್ ಅವರ ಬೇಲ್ನ ಕ್ಯಾನ್ಸಲ್ ಮಾಡಿದೆ. ಐ ಥಿಂಕ್ ಎಲ್ರಿಗೂ ಗೊತ್ತಿದೆ ಅನ್ಕೊಂತೀನಿ. ಅಭಿಮಾನಿಗಳಲ್ಲಿರೋ ಪ್ರಶ್ನೆ, ಡೆವಿಲ್ ಸಿನಿಮಾ ಏನಾಗಬಹುದು, ಇನ್ನು ಸಿನಿಮಾದ ವರ್ಕ್ಸ್ ಪೆಂಡಿಂಗ್ ಇದೆಯಾ ಅಥವಾ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಆಗೋಗಿದೆಯಾ, ಸಿನಿಮಾ ರಿಲೀಸ್ ಆಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಎಸ್, ದರ್ಶನ್ ಸರ್ ಅವರ ಪೋರ್ಷನ್ಸ್ ಏನಿದೆ ಎಲ್ಲ ಶೂಟ್ ವ್ರ್ಯಾಪ್ ಆಗಿದೆ ಅಂಡ್ ಡಬ್ಬಿಂಗ್ ಸಹ ವ್ರ್ಯಾಪ್ ಆಗಿದೆ. ಜಸ್ಟ್ ಇನ್ನು ಮಿಕ್ಕಿರುವಂತಹ ಕೆಲವೊಂದು ಕಲಾವಿದರ ಡಬ್ಬಿಂಗ್ಸ್ ವರ್ಕ್ಸ್ ಅಂಡ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನೆಲ್ಲ ಇದಾವೆ ಅದನ್ನ ಮಾಡ್ಕೊಂತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ರೀಸೆಂಟ್ಲಿ ವಿಜಯ್ ಮೇಡಮ್ ಅವರು ಸಹ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಏನೆಲ್ಲ ಇದಾವೆ ದರ್ಶನ್ ಸರ್ ಅವ್ರದ್ದು ಅದೆಲ್ಲ ಕಂಪ್ಲೀಟ್ಲಿ ವಿಜಯ್ ಮೇಡಮ್ ಅವರು ಹ್ಯಾಂಡಲ್ ಮಾಡಿ, ಅಂಡ್ ಸಿನಿಮಾದ ಪ್ರಮೋಷನಲ್ ಕಂಟೆಂಟ್ಸ್ ಏನೆಲ್ಲ ಬರ್ತವೆ ಅದನ್ನೆಲ್ಲ ಸ್ವತಃ ನಮ್ಮ ವಿಜಯ್ ಮೇಡಮ್ ಅವರು ಹ್ಯಾಂಡಲ್ ಮಾಡ್ತಾರೆ ಅನ್ನುವ ಸುದ್ದಿನ ಕನ್ಫರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ಯಾವಾಗ ರಿಲೀಸ್ ಆಗುತ್ತೆ ಸಿನಿಮಾ ಅನ್ನೋದಕ್ಕೆ ಅಫಿಷಿಯಲಿ ಕನ್ಫರ್ಮೇಶನ್ ಡೇಟ್ನ ಆದಷ್ಟು ಬೇಗ ಅನೌನ್ಸ್ಮೆಂಟ್ ಮಾಡ್ತಾರೆ, ಸ್ವಲ್ಪ ಕಾದು ನೋಡಿ ಅಂತ ಹೇಳ್ತಾ, ಅಂಡ್ ಸಾಂಗು ಗಣೇಶ ಚತುರ್ಥಿಯ ದಿನ ಬರುವ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ, ಅಂಡ್ ಫ್ಯಾನ್ಸು ಆದಷ್ಟು ತಾಳ್ಮೆಯಿಂದ ಇರಿ. ಇಫ್ ಸಿನಿಮಾ ರಿಲೀಸ್ ಆದ್ರೂ ಸಹ ನೀವು ಮಾಡುವಂತಹ ವಿಷಯಗಳಿಂದ ಆ ಫ್ಯಾಮಿಲಿಗೆ ಅಥವಾ ದರ್ಶನ್ ಸರ್ ಅವರಿಗೆ ಯಾವುದೇ ರೀತಿ ನೋವು ಕೊಡದಂತೆ ಇರುವಂತಹ ವಿಷಯಗಳನ್ನ ಮಾಡಿ ಅಂತ ಹೇಳ್ತಾ, ಅಂಡ್ ತಾಳ್ಮೆಯಿಂದ ಇರಿ ಅಂತ ಹೇಳ್ತಾ, ಸಿನಿಮಾ ರೀತಿ ಮಾತ್ರ ನೋಡಿ ಅಂತ ಹೇಳ್ತಾ, ಕಾಂತಾರ ಅಕ್ಟೋಬರ್ 2ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಬಟ್ ಸ್ಟಿಲ್ ನಾವು ಯಾವುದೇ ಒಂದು ಪ್ರಮೋಷನಲ್ ಕಂಟೆಂಟ್ಸ್ ನ ರಿಲೀಸ್ ಮಾಡ್ತಿಲ್ವೇ, ಯಾವುದೇ ಒಂದು ಪ್ರಮೋಷನ್ ಸಹ ಸ್ಟಾರ್ಟ್ ಮಾಡಿಲ್ವೇ ಅನ್ನೋ ಒಂದು ಪ್ರಶ್ನೆಗೆ ನನಗೆ ಸಿಕ್ಕಿರುವಂತಹ ಒಂದು ಸಣ್ಣ ಸುದ್ದಿನ ನಾನು ಹೇಳ್ತೀನಿ. ಸೆಪ್ಟೆಂಬರ್ 3ನೇ ವಾರದಲ್ಲಿ ಬಂದ್ಬಿಟ್ಟು ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ. ಅಂಡ್ ಎಕ್ಸಾಕ್ಟ್ ಡೇಟ್ನ ನಾನು ಹೇಳೋದಕ್ಕೆ ಆಗೋದಿಲ್ಲ, ಬಟ್ ಒಂದು ಡೇಟ್ ಅಂತೂ ಗೊತ್ತಿದೆ, ಅದನ್ನು ನಾನು ಹೇಳಿದ್ರೆ ಮೇ ಬಿ ಸ್ವಲ್ಪ ಪ್ರಾಬ್ಲಮ್ಸ್ ಬರ್ಬೋದು, ಬೇಡ. ಸೊ ಇನ್ನೂ ಒಂದು 2-3 ದಿನ ಆದಮೇಲೆ ಡೆಫಿನೆಟ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಆ ಡೇಟ್ನ ಸಹ ನಾನು ಮೆನ್ಷನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ ಸೆಪ್ಟೆಂಬರ್ 3rd ವೀಕಲ್ಲಿ ಟ್ರೇಲರ್ ರಿಲೀಸ್ ಆಗ್ತಾ ಇದೆ ಅನ್ನೋ ಸುದ್ದಿ ಸಿಕ್ಕಿದೆ. ಸೊ ಇನ್ನು ಸಾಂಗ್ಸ್ ಯಾವಾಗ ಬರುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಐ ಥಿಂಕ್ ಈ ತಿಂಗಳು ಲಾಸ್ಟ್ ವಾರದಿಂದ ಸಿನಿಮಾದ ಕಂಪ್ಲೀಟ್ ಪ್ರಮೋಷನ್ಸ್ ಬಂದ್ಬಿಟ್ಟು ಆಕ್ಟಿವೇಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಸೊ ಕಾದು ನೋಡೋಣ. ಸುಖೇಶ್ ನಾಯಕ ಅವರ ಆಕ್ಷನ್ ಕಟ್ ಅಲ್ಲಿ ಡಾಲಿ ಧನು ಅಂಡ್ ಸಪ್ತಮಿ ಗೌಡ ಅವರು ಲೀಡ್ ರೋಲ್ಸ್ ಅಲ್ಲಿ ಮಾಡ್ತಿರುವಂತಹ ಸಿನಿಮಾನೇ
ಅಲೆಗಲ್ಲಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಆ್ಯಂಡ್ ಸಖತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಯಾಕಂದರೆ ಈ ರೀತಿಯ ಪೌರಾಣಿಕ ಕಥೆಗಳನ್ನ ನಮ್ಮ ಡಾಲಿ ಧನಂಜಯ್ ಅವರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಸಾಕಷ್ಟು ದಿನಗಳಿಂದ ನಾನು ಸಹ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾನೆ ಇದ್ದೆ ಈ ಸಿನಿಮಾದ ಮೇಲೆ. ಸೊ ಈಗಾಗಲೇ ಟೀಸರ್ ರಿಲೀಸ್ ಆಗಿದೆ. ಒನ್ಸ್ ನೀವು ಸಹ ಹೋಗಿ ಚೆಕ್ ಮಾಡಿ. ಆ್ಯಂಡ್ 6 ಪ್ಯಾಕ್ಸ್ ಏನಾದರೂ ಬಂದಿದ್ರೆ ಚೆನ್ನಾಗಿರೋದಾ ಅಂತ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಏಳುಮಲೆ ತರುಣ್ ಸುಧೀರ್ ಸರ್ ಅವರ ಪ್ರೊಡಕ್ಷನ್ ಹೌಸ್ ಅಲ್ಲಿ ರಾಣಾ ಪ್ರಿಯಾಂಕಾ ಆಚಾರ್ ಅವರ ಲೀಡ್ ರೋಲ್ಸ್ ಅಲ್ಲಿ ಪುನೀತ್ ರಂಗಸ್ವಾಮಿ ಅವರ ಆಕ್ಷನ್ ಕಟ್ ಅಲ್ಲಿ ಮೂಡಿ ಬರುತ್ತಿರುವಂತಹ ಸಿನಿಮಾನೇ ಏಳುಮಲೆ. ಈ ಸಿನಿಮಾದ ಟೀಸರು ಅದ್ರ ಜೊತೆಗೆ ಸಾಂಗ್ಸು ಪ್ರತಿಯೊಂದನ್ನು ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ಸದ್ದು ಮಾಡಿದೆ. ಈಗಾಗಲೇ ಪ್ರತಿಯೊಬ್ಬರು ನೋಡಿ ಇಷ್ಟಪಟ್ಟಿದ್ದಾರೆ. ಆ್ಯಂಡ್ ಈ ಸಿನಿಮಾ ಸೆಪ್ಟೆಂಬರ್ 5ನೇ ತಾರೀಕು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ. 3 ಭಾಷೆಗಳಲ್ಲಿ, ತಮಿಳ್, ತೆಲುಗು ಆ್ಯಂಡ್ ಕನ್ನಡ, ಈ 3 ಭಾಷೆಗಳಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ತರುಣ್ ಸುಧೀರ್ ಅವರ ಪ್ರೊಡಕ್ಷನ್ ಹೌಸು. ಸೊ ತರುಣ್ ಸುಧೀರ್ ಅವರು ಈ ಸ್ಟೋರಿ ಮೇಲೆ ನಂಬಿಕೆ ಇಟ್ಟು ಹಣ ಹಾಕ್ತಾ ಇದ್ದಾರೆ ಅಂದರೆ ನಾವು ಖಂಡಿತವಾಗ್ಲೂ ಸಿನಿಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ನನ್ನ ಅನಿಸಿಕೆ. ಸೊ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಬರೀರಿ ಅಂತ ಹೇಳ್ತಾ, ಫ್ರಮ್ ಸೋ ನವ್ ಇಟ್ಸ್ ಅಫಿಷಿಯಲ್ 100 ಕೋಟಿ ಕಲೆಕ್ಷನ್ ಕ್ಲಬ್ ಹೌಸ್ಗೆ 2025 ಅಲ್ಲಿ ಫಸ್ಟ್ ಮೂವಿ ನಮ್ಮ ಕನ್ನಡದ ಫ್ರಮ್ ಸೋ ಸಿನಿಮಾ ಜಾಯ್ನ್ ಆಗಿದೆ. ಬರೀ 25 ದಿನಗಳಲ್ಲಿ ಅಂದರೆ 100 ಕೋಟಿ ಕಲೆಕ್ಷನ್ ಈಗಾಗಲೇ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಶೆಟ್ರೆ. ಮೂವಿ ಮೇಕರ್ಸ್ಗೆ ಇವಾಗ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಕಂಟೆಂಟ್ ಅಲ್ಲಿ ದಂಬಿದ್ರೆ ಸಿನಿ ಪ್ರಿಯರು ಯಾವತ್ತೂ ಸಿನಿಮಾನ ಕೈ ಬಿಡೋದಿಲ್ಲ ಅಂತ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಶಿವಣ್ಣ ನೆಕ್ಸ್ಟ್ ಮೂವಿ, ಶಿವಣ್ಣ ಸರ್ ಅವರ ನೆಕ್ಸ್ಟ್ ಸಿನಿಮಾದ ಸೆರೆಮನೆ ಪೂಜೆ ನಿನ್ನೆ ಚಾಮುಂಡೇಶ್ವರಿ ಬೆಟ್ಟದ ಹತ್ರ ನಡೆದಿದೆ. ಸಿನಿಮಾದ ಟೈಟಲ್ ವಾಸ್ ಡ್ಯಾಡ್ ಅಂತ ಅಂಡ್ ಡೈರೆಕ್ಟೆಡ್ ಬೈ ಅನಿಲ್ ಅಂಡ್ ಪ್ರೊಡ್ಯೂಸಿಂಗ್ ಬೈ ಹರೀಶ್ ಪೆದ್ದಿ ಅಂಡ್ ಹೀಸ್ ಎ ತೆಲುಗು ಪ್ರೊಡ್ಯೂಸರ್ ಅಂಡ್ ತೆಲುಗು ಡೈರೆಕ್ಟರ್. ಶರ್ಮಿಳಾ ಮ್ಯಾಂಡ್ರೆ ಮೇಡಮ್ ಅವರು ಸಿನಿಮಾದ ನಾಯಕಿಯ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಅಂಡ್ ಜೊತೆಗೆ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಸಿನಿಮಾದ ಸೆಟ್ಸ್ ಪೂಜೆ ರೀಸೆಂಟ್ಲಿ ನಡೆದಿದೆ. ಸೊ ಲಾಸ್ಟ್ ಅಂಡ್ ಫೈನಲ್ ದ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಂತಹ ಕೂಲಿ ಅಂಡ್ ವಾರ್ 2 ಸಿನಿಮಾಗಳು ಮಿಕ್ಸ್ಡ್ ರಿವ್ಯೂಸ್ ನ ಪಡ್ಕೊಂಡು ಅಂಡ್ ಕೂಲಿ ಸಿನಿಮಾ ಅಫಿಷಿಯಲಿ ಸನ್ ಪಿಕ್ಚರ್ಸ್ ಅವರು ಹೇಳಿರುವಂತಹ ಸುದ್ದಿಯ ಪ್ರಕಾರ, ಹಾಕಿರುವಂತಹ ಪೋಸ್ಟರ್ ಪ್ರಕಾರ 4 ದಿನಗಳಲ್ಲಿ 404 ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನೋ ಒಂದು ಪೋಸ್ಟರ್ನ ಹಾಕೊಂಡಿದ್ದಾರೆ. ಅಂಡ್ ಕಲೆಕ್ಷನ್ ಮಾಡಿದ್ಯಾ ಇಷ್ಟು ಅಂದರೆ ಐ ಡೋಂಟ್ ನೋ, ಬಟ್ ಮಾಡಿದ್ರು ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಬಿಕಾಸ್ ಆ ಮಟ್ಟಿಗೆ ಫ್ಯಾನ್ ಬೇಸ್ ಅನ್ನೋದು ಇದೆ, ಆ ಮಟ್ಟಿಗೆ ಪ್ರಮೋಷನ್ಸ್ ಅನ್ನೋದನ್ನ ಪ್ರತಿಯೊಬ್ಬರು ಮಾಡಿದ್ರು. ಆ್ಯಂಡ್ ಅದ್ರ ಜೊತೆಗೆ ಸಿನಿಮಾದ ಫಸ್ಟ್ ದಿನದ ಕಲೆಕ್ಷನ್ಸೇ ಇದರಲ್ಲಿ ಹಾಫ್ ಆಫ್ ದ ಅಮೌಂಟ್ ಆಗಿರುತ್ತೆ. ಬಿಕಾಸ್ ಪ್ರತಿಯೊಬ್ಬರೂ ಸಹ ಫಸ್ಟ್ ಡೇ ಸಿನಿಮಾ ನೋಡೋಕ್ಕೆ ಬುಕ್ ಮಾಡ್ಕೊಂಡಿದ್ರು. ನಾನು ಸಹ ನೋಡಿದೆ ಅಲ್ವಾ, ಬುಕ್ ಮೈ ಶೋ ಕಂಪ್ಲೀಟ್ಲಿ ಫುಲ್ ಆಗಿತ್ತು. ಎಲ್ಲ ಕಡೆನೂ ಥಿಯೇಟರ್ಸ್ ಫುಲ್ ಮಾಡಿದ್ರು. ಸೊ ಕಲೆಕ್ಷನ್ ಮಾಡಿದ್ರು, ಏನು ಆಶ್ಚರ್ಯ ಪಡಬೇಕಾಗಿಲ್ಲ. ಬಟ್ 1000 ಕೋಟಿ ಕಲೆಕ್ಷನ್ ಮಾಡುತ್ತಾ ಅಂದರೆ ನಮ್ಮ ಪ್ರಾಣಿ ಆಗಲ್ಲ ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ಅಪ್ಡೇಟ್ಸು ಈ ವಾರದಲ್ಲಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಾನು ಯಾವುದನ್ನ ಅಪ್ಡೇಟ್ನ ಮಿಸ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ಗೆ ಬಂದು ಜಸ್ಟ್ ಅದ್ರ ಬಗ್ಗೆ ನನಗೆ ಹೇಳಿ. ಡೆಫಿನೆಟ್ಲಿ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಸಹ ಕವರ್ ಅಪ್ ಮಾಡ್ತೀನಿ. ಸೊ ಇಲ್ಲಿ ಏನು ನೇಮ್ ಇದೆಯೋ ಸೇಮ್ ನೇಮ್ನ ಸಹ ನಾನು ಇನ್ಸ್ಟಾಗ್ರಾಮಲ್ಲೂ ಸಹ ಇಕ್ಕಿದ್ದೀನಿ. ಸೊ ಜಸ್ಟ್ ಅಲ್ಲಿಗೆ ಬಂದು ಕಮೆಂಟ್ ಬಾಕ್ಸಲ್ಲಿ ಅಥವಾ ನನಗೆ ಪರ್ಸನಲ್ DM ಸಹ ಮಾಡ್ಬೋದು ಅಂತ ಹೇಳ್ತಾ ಮುಗಿಸೋದಿನ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ. ಲವ್ ಯು.